ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಪಡೆದಿರುವ ಆರೋಪ ಇದೆ. ಸಿಎಂ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ವಿರುದ್ಧ ದೂರು ದಾಖಲಾಗಿದೆ. ಇದೇ ಕೇಸಲ್ಲಿ ಡಿಸಿ, ತಹಶೀಲ್ದಾರ್, ಉಪನೋಂದಣಾಧಿಕಾರಿ, ಮುಡಾಧಿಕಾರಿಗಳು ಶಾಮೀಲು ಬಗ್ಗೆ ಕೂಡ ದೂರು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ದೂರು ನೀಡಿದ್ದಾರೆ. ರಾಜ್ಯಪಾಲರು, ರಾಜ್ಯ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೂಡ ಪತ್ರ ಬರೆದಿದ್ದಾರೆ. ಹಗರಣದ ಸಂಪೂರ್ಣ ತನಿಖೆಗೆ ಪತ್ರ ಬರೆದಿರುವ ಕೃಷ್ಣ ಇನ್ನು ಮೂಡ 50-50 ನಿವೇಶನ ಹಂಚಿಕೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮೂಡ ಫೈಲ್ಗಳನ್ನು ಕದ್ದು ಬದಲಾಯಿಸಲಾಗ್ತಾ ಇದೆ ಅಂತ ಶಾಸಕರೊಬ್ಬರು ಆರೋಪ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಆಘಾತಗಳು ಎದುರಾಗುತ್ತಲೇ ಇವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಇದೀಗ ಮೂಡ ಹಗರಣದ ಸುಳಿಯಲ್ಲಿ ಸಿಲುಕಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಉರುಳು ಸುತ್ತಿಕೊಂಡಿದೆ. ಇದೀಗ ಮೂಡ ಕಡತಗಳನ್ನ ಕದ್ದು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೌದು, ಮೂಡ ಕೇಸ್ ವಿಚಾರದಲ್ಲಿ ಸರ್ಕಾರದ ತನಿಖೆಯ ವಿರುದ್ಧ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಡತಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಕೆಲವು ದಾಖಲೆಗಳನ್ನ ಹರಿದು ಹಾಕ್ತಿದ್ದಾರೆ, ಫೈಲ್ಸ್ಗಳನ್ನ ಟ್ಯಾಂಪರ್ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಕಡತಗಳನ್ನ ತೆಗೆದುಕೊಂಡು ಹೋಗಿರುವಂಥದ್ದೇ, ಕಡತದಲ್ಲಿ ಇರುವಂಥ ಏನು ಫೈಲ್ಗಳ ಪೇಪರ್ಗಳು ಅದನ್ನು ಟ್ಯಾಂಪರ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಮೈಸೂರಲ್ಲಿ ಇಡ್ಬೋದಾಗಿತ್ತು, ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಇಡ್ಬೋದಾಗಿತ್ತು, ಪೊಲೀಸ್ ಕಾವಲಲ್ಲಿ ಇಡ್ಬೋದಾಗಿತ್ತು, ಮೈಸೂರಿನ ಸಾರ್ವಜನಿಕರ ಕಡೆ ಕೊಡ್ಬೋದಾಗಿತ್ತು. ಬನ್ನಿ ನೀವೆಲ್ಲರೂ ಇದಕ್ಕೆ ಸಂಬಂಧಿಸಿದಂಗೆ ಮೈಸೂರನ್ನು ಸ್ವಚ್ಛ ಮಾಡೋಣ ಬನ್ನಿ ಅಂತ. ಯಾವ ಪ್ರೋಸೆಸ್ಸು ಆಗಿಲ್ಲ. ಕದ್ದು ಮುಚ್ಚಿ ಯಾಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳು? ಕದ್ದು ಮುಚ್ಚಿ ಯಾಕೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ? ಸರ್ಕಾರದ ವಿರುದ್ಧ ಶ್ರೀವತ್ಸ ಅವರು ಮಾಡಿರುವ ಗಂಭೀರ ಆರೋಪಗಳನ್ನ ನೋಡೋದಾದ್ರೆ, ಮೈಸೂರಿನಲ್ಲಿ ಕಡತಗಳನ್ನ ಇಟ್ಟು ತನಿಖೆ ಮಾಡಬಹುದಿತ್ತು, ಆದ್ರೆ ಅಧಿಕಾರಿಗಳು ಕದ್ದು ಮುಚ್ಚಿ ತನಿಖೆ ಮಾಡ್ತಾ ಇದ್ದಾರೆ. ಮೊದಲು 140 ಕಡತಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ ಎಂದಿದ್ರು, ಆದ್ರೆ ಈಗ 40 ಕಡತಗಳನ್ನ ಮಾತ್ರ ತಂದಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಸಿಎಂ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕು ಅಂತ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಗೂ ಮುನ್ನವೇ ಸಚಿವ ಬೈರತಿ ಸುರೇಶ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಹಗರಣ ನಡೆದಿಲ್ಲ, 4 ವಾರದಲ್ಲಿ ತನಿಖೆಯ ವರದಿ ಬರಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ಯಾವುದು ಇಲ್ಲ, 4 ವಾರ ಟೈಮ್ ಕೊಟ್ಟಿದ್ದೀವಿ. CMದು ಪಾತ್ರ ಇಲ್ಲ, ಯಾರ್ದು ಪಾತ್ರ ಇಲ್ಲ. ಅವ್ರು ಕೊಟ್ಟಿರೋವಂಥ ಲ್ಯಾಂಡು ಮೂಡ ಎನ್ಕ್ರೋಚ್ಮೆಂಟ್ ಮಾಡಿರೋದು, ಅಕ್ವೈರ್ ಬೇರೆ, ಎನ್ಕ್ರೋಚ್ ಬೇರೆ. ಅವ್ರ ಗಮನಕ್ಕೆ ತರದಿರ CM ಅವರ ಪತ್ನಿಯವರ ಹೆಸರಲ್ಲಿ ಇರೋಂತಹ ಜಮೀನನ್ನು ಮೂಡ ಎನ್ಕ್ರೋಚ್ ಮಾಡಿ ಸೈಟ್ ಮಾಡಿ ಹಂಚಿಬಿಟ್ಟಿದೆ. ಅದರಲ್ಲಿ ಅವ್ರದ್ದೇನಿದೆ ತಪ್ಪು? ಒಟ್ನಲ್ಲಿ ಮೂಡ ಸೈಟು ಹಂಚಿಕೆ ಹಗರಣಕ್ಕೆ ಸದ್ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಬನ್ನಿ, ಅಫಿಡವಿಟ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. 2010ರಲ್ಲಿ ಇದು CM ಸಿದ್ದರಾಮಯ್ಯನವರ ವಾದ ಅಥವಾ ಕಾಂಗ್ರೆಸ್ನ ವಾದ ಅಥವಾ CM ಪತ್ನಿಯವರ ವಾದ. ಅವರು ಹೇಳೋದು 2010ರಲ್ಲಿ CM ಪತ್ನಿ ಪಾರ್ವತಿಗೆ ಸಹೋದರ ದಾನ ಮಾಡಿದ್ದ, ಮಲ್ಲಿಕಾರ್ಜುನ ಕೆಸರೆ ಗ್ರಾಮದಲ್ಲಿದ್ದ 3.16 ಎಕರೆ ಜಾಗ ದಾನ ಮಾಡಿದ್ದಾರೆ. ಸಿದ್ದರಾಮಯ್ಯ 2013ರ ಚುನಾವಣಾ ಅಫಿಡವಿಟ್ನಲ್ಲಿ ಇದನ್ನು ಉಲ್ಲೇಖ ಮಾಡಿಲ್ಲ. ಅವರ ವಾದಕ್ಕೆ ಅಫಿಡವಿಟ್ನಲ್ಲಿ ಏನಿದೆ ಅಂತ, ಸಿದ್ದರಾಮಯ್ಯನವರು ಚುನಾವಣೆಗೆ ನಿಂತಾಗ ಅಫಿಡವಿಟ್ ಸಲ್ಲಿಸಬೇಕಾಗತ್ತೆ. 2013ರ ಅಫಿಡವಿಟ್ನಲ್ಲಿ ಅದು ಉಲ್ಲೇಖ ಇಲ್ಲ. ಆಮೇಲೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜಮೀನಿನ ಉಲ್ಲೇಖ ಬರುತ್ತೆ. ಅಂದರೆ ನೀವು ಹೇಳ್ತೀರಿ 2010ರಲ್ಲಿ ಪತ್ನಿ ಪಾರ್ವತಿಗೆ ಸಹೋದರನ ದಾನ ಅಂತ ಹೇಳ್ತೀರಿ, ಆಮೇಲೆ ಅದು ಬೇರೆ ಉಲ್ಲೇಖ ಇಲ್ಲ. 2018ರಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಜಮೀನಿನ ಉಲ್ಲೇಖ ಇದೆ. ಅಂದಿನ ಮಾರುಕಟ್ಟೆ ಮೌಲ್ಯ 25 ಲಕ್ಷ ರೂಪಾಯಿ ಅಂತ ಹೇಳಿಕೆ. 2023ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಮುಡಾ ನಿವೇಶನ ಉಲ್ಲೇಖ ಆಗುತ್ತೆ. 50-50 ಅನುಪಾತದಲ್ಲಿ 14 ನಿವೇಶನಗಳ ಬಗ್ಗೆ ಉಲ್ಲೇಖ. 8.38 ಕೋಟಿ ಮಾರುಕಟ್ಟೆ ಮೌಲ್ಯ ಅಂತ
ಸಿದ್ದರಾಮಯ್ಯ ತೋರಿಸಿದ್ದಾರೆ. ಈಗ ಎಷ್ಟಿದೆ? 62 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ವೀಕ್ಷಕರು, ಇದಿಷ್ಟೇ ವಿಚಾರ. ಬಹಳ ಮುಖ್ಯವಾಗಿ ಒಂದು ಕಡೆ ಹೇಳ್ತಾರೆ 2010ರಲ್ಲಿ ಕೊಟ್ಟಿದ್ದಾರೆ ಅದನ್ನು, ಆದರೆ 2013ರಲ್ಲಿ ಉಲ್ಲೇಖ ಮಾಡಿಲ್ಲ. ಅದು ಮಾಹಿತಿ ಇಲ್ಲದೆ ಮಾಡಿಲ್ಲೋ ಗೊತ್ತಿಲ್ಲ. ಆದರೆ 18ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆವತ್ತಿನ ಮಾರುಕಟ್ಟೆ ಮೇಲೆ 25 ಲಕ್ಷ ರೂಪಾಯಿ. 23ರಲ್ಲಿ 5 ವರ್ಷದಲ್ಲಿ ಅದು 8.35 ಕೋಟಿ ಆಗಿದೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.